ಕ್ಲಾಸಲ್ಲಿ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಮಾರುತಗಳು ಹೇಗೆ ಉಂಟಾಗುತ್ತವೆ ಗೊತ್ತಾನೆ? ಮಾರುತಗಳು ಹೇಗೆ ಉಂಟಾಗುತ್ತವೆ, ಅದೇ ರೀತಿ ಮಳೆ ಹೇಗೆ ಉಂಟಾಗುತ್ತೆ ಗೊತ್ತಾನೆ? ಮಳೆ ಹೇಗೆ ಉಂಟಾಗುತ್ತದೆ, ಮಳೆಗೆ ಹೇಗೆ ಸುರಿಯುತ್ತೆ, ಯಾವ ರೂಪದಲ್ಲಿ ಮಳೆ ಭೂಮಿಗೆ ಬರುತ್ತೆ ಅಂತ ನಾವು ತಿಳ್ಕೊಂಡು ಹೋದ ಕ್ಲಾಸ್ ಆಗುತ್ತೆ ಗೊತ್ತಾನೆ? ಅದೇ ಮಳೆ ಕಾಡು ಇರುವ ಕಡೆ ಹೆಚ್ಚು ಮಳೆ ಬೀಳುತ್ತೆ ಅಂತ ಕೂಡ ನಾವು ತಿಳ್ಕೊಂಡು ಗೊತ್ತಾನೆ? ಈ ಮಾರುತಗಳು ಮತ್ತು ಮಳೆ ಹೇಗೆ ಉಂಟಾಗ್ತವೆ, ಅದರಿಂದ ಏನು ಉಪಯೋಗ ಅನ್ನೋದು ಕೂಡ ನಾವು ತಿಳ್ಕೊಂಡ್ವಿ. ಅದೇ ರೀತಿ ವಾಯು ಮಾಲಿನ್ಯ, ಇವತ್ತಿನ ತರಗತಿಯಲ್ಲಿ ಯಾವುದ್ರ ಬಗ್ಗೆ? ವಾಯು ಮಾಲಿನ್ಯ ಅಥವಾ ಇದನ್ನ ಏರ್ ಪೊಲ್ಯೂಷನ್ ಅಂತ ಕರೀತೀವಿ. ಏರ್ ಪೊಲ್ಯೂಷನ್ ಅಂತ ಕರಿತೀವಿ ಅಥವಾ ವಾಯು ಮಾಲಿನ್ಯ. ಏನಪ್ಪಾ ವಾಯು ಅಂದ್ರೆ ಏನು? ವಾತಾವರಣ ಅಲ್ವಾ? ಗಾಳಿಯು ಮಲಿನವಾಗುವುದು ಅಂತಾನೆ, ಗಾಳಿಯು ಮಲಿನವಾಗುವುದು ಅಥವಾ ವಾಯು ಮಲಿನವಾಗುವುದನ್ನ ಏನಂತ ಕರಿತೀವಿ? ವಾಯು ಮಾಲಿನ್ಯ. ಮಲಿನ ಅಂದ್ರೆ ಏನು? ವಾಯು ಮಲಿನವಾಗುವುದು ಅಂದ್ರೆ ಹದಗೆಡೋದು, ಗಾಳಿಯು ಹದಗೆಡೋದು ಅಥವಾ ವಾಯುವು ಹದಗೆಡೋದು ಅಂದ್ರೆ ಏನಪ್ಪಾ ಅಂದ್ರೆ ಈ ಗಾಳಿ ಅಥವಾ ವಾಯುವಿಗೆ ಕೆಲವು ಅನಪೇಕ್ಷಿತ ವಸ್ತುಗಳು ಸೇರುವಂತದ್ದು. ಗಾಳಿಗೆ ಅನಪೇಕ್ಷಿತ ವಸ್ತುಗಳು, ಅನಪೇಕ್ಷಿತ ಅಂದ್ರೆ ಏನು? ಅನಪೇಕ್ಷಿತ, ಅಪೇಕ್ಷಿತ. ಅಪೇಕ್ಷಿತ ಅಂದ್ರೆ ಏನಪ್ಪಾ ಅಂದ್ರೆ ಬೇಕಾಗಿರುವುದು, ಅನಪೇಕ್ಷಿತ ಅಂದ್ರೆ ಏನು? ಅದನ್ನ ಆ ಒಂದು ಗಾಳಿಯನ್ನ ಹದಗೆಡಿಸುವಂತಹ ಕೆಲವು ವಸ್ತುಗಳು ಸೇರ್ತಾ ಇದ್ದಾವೆ. ಗೊತ್ತಾಯ್ತಾ? ಯಾವ್ದಪ್ಪ ಅಂತ ವಸ್ತುಗಳು, ಅನಪೇಕ್ಷಿತ ವಸ್ತುಗಳು ಯಾವ್ದು ಸೇರ್ತಾ ಇದ್ದಾವೆ ಗಾಳಿಗೆ ಅಂದ್ರೆ ಸಲ್ಫರ್ ಆಕ್ಸೈಡ್ಗಳು, ನೈಟ್ರೋಜನ್ ಆಕ್ಸೈಡ್ಗಳು, ಫಾಸ್ಫರಸ್ ಆಕ್ಸೈಡ್ಗಳು, ಆಮೇಲೆ ಕಾರ್ಬನ್ ಮಾನಾಕ್ಸೈಡ್ ಇತ್ಯಾದಿ. ಇವನ್ನ ಅನಪೇಕ್ಷಿತ ವಸ್ತುಗಳು ಅಂತ ಕರಿತೀವಿ. ಇವು ಪರಿಸರದಲ್ಲಿ ಇಲ್ಲ, ಅರ್ಥಾಯ್ತಾ? ಗಾಳಿಯಲ್ಲಿ ಇವು ಮೊದಲಿಗೆ ಇರೋದಿಲ್ಲ, ಆದ್ರೆ ಮಾನವನ ಚಟುವಟಿಕೆಗಳಿಂದ, ಗೊತ್ತಾಯ್ತಾ? ಮಾನವನ ಚಟುವಟಿಕೆಗಳಿಂದ ಈ ವಸ್ತುಗಳು ಗಾಳಿಗೆ ಸೇರ್ತಾ ಇದೆ. ಆ ಗಾಳಿಗೆ ಸೇರಿ ವಾಯು ಮಾಲಿನ್ಯವನ್ನು ಉಂಟು ಮಾಡ್ತಾ ಇದ್ದಾವೆ. ನೋಡಿ, ಪರಿಸರದಲ್ಲಿ ಇವು ಇಲ್ಲ, ಇರೋದಿಲ್ಲ. ಮನುಷ್ಯನ ಹಸ್ತಕ್ಷೇಪದಿಂದ ಈ ವಿಷಕಾರಿ ವಸ್ತುಗಳು ಗಾಳಿಯನ್ನ ಸೇರ್ತಾ ಇದ್ದಾವೆ. ಅದರಿಂದ ಏನು ಉಂಟಾಗ್ತಾ ಇದೆ? ವಾಯು ಮಾಲಿನ್ಯ ಉಂಟಾಗ್ತಾ ಇದೆ. ಆಮೇಲೆ ಇದ್ರ ಜೊತೆಗೆ ಸೀಸದ ಆವಿ, ಸೀಸ ಲೆಡ್ ಅಂತ ಬಳಸ್ತಾರೆ ಪೆಟ್ರೋಲ್ ಅಲ್ಲಿ. ಸೀಸದ ಆವಿ ಅದು ಏನಾಗುತ್ತೆ? ಪೆಟ್ರೋಲ್ ಉರಿದಾಗ ಅದು ಹೊಗೆ ಬರುತ್ತಲ್ಲ ವಾಹನಗಳಲ್ಲಿ, ಅದರಿಂದ ಸೀಸದ ಆವಿ ಹೊರಗೆ ಬರುತ್ತೆ. ಈ ಸೀಸದ ಆವಿ ಏನು ತೊಂದರೆ ಮಾಡುತ್ತೆ ಅಂದ್ರೆ ಮೆದುಳಿನ ಉರಿಯೂತ, ಮೆದುಳು ಅದರಲ್ಲೂ ಸಣ್ಣ ಮಕ್ಕಳ ಮೆದುಳಿನ ಉರಿಯೂತವನ್ನು ಉಂಟು ಮಾಡುತ್ತೆ, ಮೆದುಳಿಗೆ ಕಾಯಿಲೆಯನ್ನು ತರುತ್ತೆ ಸೀಸದ ಆವಿಯನ್ನು ತಗೊಂಡವು ಉಸಿರಾಟದಲ್ಲಿ. ಅಂತಹ ಕೆಟ್ಟದಾದಂತಹ ಅಥವಾ ತುಂಬಾ ವಿಷಕಾರಿಯಾದಂತಹ ಒಂದು ಅನಿಲ ಸೀಸದ ಆವಿ. ಅದು ಪೆಟ್ರೋಲ್ ಸೇರಿಸ್ತಿದ್ರಂತೆ ಮೊದಲು. ಪೆಟ್ರೋಲಿಗೆ ಸೇರಿಸ್ತಾ ಇದ್ರು. ಈಗ ಆ ಒಂದು
ಟೆಟ್ರಾ ಈಥೈಲ್ ಲೆಡ್ ಅಂತ TEL ಅಂತ ಬಳಸ್ತಾ ಇದ್ರು. TEL ಅಂತ ಇದನ್ನ ಸೇರಿಸ್ತಿದ್ರಂತೆ ಪೆಟ್ರೋಲಿಗೆ. ಈಗ ಅದನ್ನ ಕೈ ಬಿಟ್ಟಿದ್ದಾರೆ, ಬೇಡ ಅಂತ. ಯಾಕಪ್ಪ ಅಂದ್ರೆ ಇದನ್ನ ಉಳಿಸಿದಾಗ ಏನ್ ಬಿಡುಗಡೆ ಆಗುತ್ತೆ? ಸೀಸದ ಬಿಡುಗಡೆ ಆಗುತ್ತೆ. ಅದಕ್ಕೋಸ್ಕರ ಅದನ್ನ ಏನ್ ಮಾಡಿದ್ದಾರೆ? ನಿಷೇಧ ಮಾಡಿದ್ದಾರೆ, ಬೇಡ, ಸೇರಿಸೋದು ಬೇಡ ಅಂತ. ಇತ್ತೀಚೆಗೆ ಆ ಲೆಡ್ ಇರುವಂತಹ ಪೆಟ್ರೋಲ್ ಅನ್ನ ಮಾರೋದಿಲ್ಲ. ಮಾರಿದ್ರೆ ಅದು ಶಿಕ್ಷೆ ಆಗುತ್ತೆ ಪೆಟ್ರೋಲ್ ಬಂಕ್. ಗೊತ್ತಾಯ್ತಾ? ನೋಡಿ, ಇವೆಲ್ಲ ಏನು ಅನಪೇಕ್ಷಿತ. ಅನಪೇಕ್ಷಿತ ಅಂದ್ರೆ ಏನು? ಗಾಳಿಗೆ ಬೇಡ ಅವು, ಆದ್ರೆ ಮನುಷ್ಯನ ಚಟುವಟಿಕೆಯಿಂದ ಸೇರ್ಕೊಳ್ತಾ ಇದ್ದಾವೆ. ಗೊತ್ತಾಯ್ತಾ? ಇದನ್ನ ನಾವು ವಾಯು ಮಾಲಿನ್ಯದ ಅನಪೇಕ್ಷಿತ ವಸ್ತುಗಳು ಅಂತ ಹೇಳ್ಬಿಟ್ಟು ಕರೀತೀವಿ. ಹಾಗಾದ್ರೆ ಇವೆಲ್ಲ ಹೇಗಪ್ಪ ಬಿಡುಗಡೆ ಆಗ್ತಾ ಇದಾವೆ? ಎಲ್ಲಿ? ವಾಯುವಿಗೆ ಯಾವುದೊಂದು ಚಟುವಟಿಕೆಯಿಂದ ಬಿಡುಗಡೆ ಆಗ್ಬೇಕಲ್ವಾ? ಕಾರಣಗಳು, ಆ ವಸ್ತುಗಳು ಈ ಗಾಳಿಗೆ ಬಿಡುಗಡೆ ಆಗ್ತಾ ಇರೋದಕ್ಕೆ ಕಾರಣಗಳೇನು? ವಾಯು ಮಾಲಿನ್ಯಕ್ಕೆ ಕಾರಣಗಳು. ವಾಯು ಮಾಲಿನ್ಯಕ್ಕೆ ಕಾರಣಗಳು ಒಂದು ವಾಹನಗಳು. ಯಾವುದು? ವಾಹನಗಳು, ವೆಹಿಕಲ್ಸ್ ಅಲ್ವಾ? ವೆಹಿಕಲ್ಸ್ ಅಲ್ಲಿ ಸಾಮಾನ್ಯವಾಗಿ ಈ ಪೆಟ್ರೋಲ್ ಮತ್ತು ಡೀಸೆಲ್ ಬಳಸಿ ಅಲ್ವಾ ಕಾರ್ಯನಿರ್ವಹಿಸುವಂತಹ ವಾಹನಗಳು ಅಲ್ವಾ? ಪೆಟ್ರೋಲ್ ಮತ್ತು ಡೀಸೆಲ್ ಎನ್ನುವಂತಹ ಇಂಧನವನ್ನು ಬಳಸಿ ನಡೆಯುವಂತಹ ವಾಹನಗಳು ಈ ಅನಿಲಗಳನ್ನು ಬಿಡುಗಡೆ ಮಾಡುತ್ತವೆ ಅಲ್ವಾ? ಆಮೇಲೆ ಎರಡನೇದು ಇಂಡಸ್ಟ್ರೀಸ್ ಅಂದ್ರೆ ಕೈಗಾರಿಕೆಗಳು. ಇಂಡಸ್ಟ್ರಿ. ಮೂರನೇದು ವಾಹನಗಳು, ಕೈಗಾರಿಕೆಗಳು, ಮತ್ತೆ ತ್ಯಾಜ್ಯ ಪದಾರ್ಥಗಳ ದಹನ ಮಾಡೋದು, ತ್ಯಾಜ್ಯ ಪದಾರ್ಥಗಳನ್ನು ಮುಗಿಸೋದು. ಆಮೇಲೆ ಕಲ್ಲಿದ್ದಲು ಬಳಸುವ ಕೈಗಾರಿಕೆಗಳು. ಐದನೇದು ಕಾಡಿನಲ್ಲಿ ಉಂಟಾಗುವಂತಹ ಕಾಡ್ಗಿಚ್ಚು. ಮತ್ತೇನು? ಇತರೆ ಬೇರೆ ಬೇರೆ ಅನಪೇಕ್ಷಿತ ವಸ್ತುಗಳನ್ನ ಬಿಡುಗಡೆ ಮಾಡುವಂಥದ್ದು. ವಾಹನಗಳಲ್ಲಿ ಇಂಧನವಾಗಿ ಏನು ಬಳಸ್ತಾರೆ? ಪೆಟ್ರೋಲ್, ಡೀಸೆಲ್ ಇವನ್ನ ಬಳಸ್ತಾರೆ, ಗ್ಯಾಸ್ ಅನ್ನು ಬಳಸ್ತಾರೆ ಅಲ್ವಾ? ಅವು ಉರಿದಾಗ ಏನು ಹೊಗೆಯನ್ನು ಉಂಟು ಮಾಡ್ತವೆ. ಆ ಹೊಗೆಯಲ್ಲಿ ಸಲ್ಫರ್ ಆಕ್ಸೈಡ್ಗಳು, ನೈಟ್ರೋಜನ್ ಆಕ್ಸೈಡ್ಗಳು, ಫಾಸ್ಫರಸ್ ಆಕ್ಸೈಡ್ಗಳು ಇರ್ಬೋದು. ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು. ಇನ್ನೊಂದು ಯಾವುದು? ಕಾರ್ಬನ್ ಡೈಆಕ್ಸೈಡ್, CO2, ಕಾರ್ಬನ್ ಡೈಆಕ್ಸೈಡ್. ಇವೆಲ್ಲ ವಾಯುವನ್ನ ಅಥವಾ ಗಾಳಿಯನ್ನ ಸೇರ್ತಾರೆ ಅಲ್ವಾ? ಎರಡನೇದು ಯಾವುದು? ಕೈಗಾರಿಕೆಗಳ ಹೊಗೆ ಅಲ್ವಾ? ಅವು ಆ ಹೊಗೆಯಲ್ಲಿ ಈ ಹಾನಿಕಾರಕ ಪದಾರ್ಥಗಳಿರ್ತವೆ, ಅವು ವಾತಾವರಣವನ್ನ ಸೇರ್ತವೆ. ಅದೇ ರೀತಿ ತ್ಯಾಜ್ಯ ಪದಾರ್ಥಗಳ ದಹನ. ನಾವೇನ್ ಮಾಡ್ತೀವಿ? ಪ್ಲಾಸ್ಟಿಕ್ ಸುಡ್ತೀವಿ ಅಲ್ವಾ? ಅನೇಕ ವಸ್ತುಗಳನ್ನ ಕಸ ಅಂತ ಸುಡ್ತೀವಿ, ಎಲೆಗಳನ್ನು ಸುಡ್ತೀವಿ, ಕೃಷಿ ತ್ಯಾಜ್ಯಗಳನ್ನ ಸುಡ್ತಾ ಹೋಗ್ತೀವಿ. ಮನೆ ಹಿಂದೆ ಮುಂದೆ ಬಿದ್ದಿದೆ, ಸುಟ್ಟಾಕ್ರಿ ಅಂತಲ್ವಾ? ಅವೆಲ್ಲ ಸುಟ್ಟಾಗೋದ್ರಿಂದ ಏನಾಗುತ್ತೆ? ವಿಷಕಾರಿ ಅನಿಲಗಳು. ಬರೀ ಇವಷ್ಟೇ ಅಲ್ಲ, ಅದರಲ್ಲಿ ಪ್ಲಾಸ್ಟಿಕ್ ಸುಟ್ರೆ ನೋಡ್ರಿ ಏನೇನು ಬರುತ್ತೆ, ಬೇರೆ ಬೇರೆ ವಾಸನೆದೆಲ್ಲ ಬರುತ್ತಲ್ಲ, ಅವೆಲ್ಲ ಈ ವಾತಾವರಣವನ್ನು ಸೇರ್ತಾರೆ, ವಾಯು ಮಾಲಿನ್ಯ. ಅದೇ ರೀತಿ ಕಲ್ಲಿದ್ದಲು ಬಳಸುವ ಕೈಗಾರಿಕೆಗಳು ಕಲ್ಲಿದ್ದಲನ್ನ ಉಳಿಸ್ತವೆ. ಎಲ್ಲಿ? ಅಲ್ಲ, ಅದು ಅಣು ವಿದ್ಯುತ್. ಕಲ್ಲಿದ್ದಲನ್ನ ಬಳಸ್ತವೆ. ಯಾವುದು ಕಲ್ಲಿದ್ದಲನ್ನ ಬಳಸುವಂತದ್ದು? ಥರ್ಮಲ್ ವಿದ್ಯುತ್ ಕೇಂದ್ರಗಳು. ರಾಯಚೂರು ಮತ್ತು ಬಳ್ಳಾರಿ ವಿದ್ಯುತ್ ಅನ್ನ ತಯಾರಿಸ್ತಾರೆ. ಕಲ್ಲಿದ್ದಲನ್ನ ಉರಿಸ್ಬಿಟ್ಟು ವಿದ್ಯುತ್ ತಯಾರಿಸ್ತಾರೆ. ಅದನ್ನ ಥರ್ಮಲ್ ವಿದ್ಯುತ್ ಕೇಂದ್ರಗಳು ಅಂತ ಕರೀತೀವಿ. ಆ ಕಲ್ಲಿದ್ದಲನ್ನು ಉರಿಸೋದ್ರಿಂದ ಸಲ್ಫರ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ಬಿಡುಗಡೆ ಆಗ್ತವೆ. ಇಲ್ಲಿಗೆ ವಾತಾವರಣ. ಅದು ಕಲ್ಲಿದ್ದಲು ಬಳಸುವ ಕೈಗಾರಿಕೆಗಳು, ಥರ್ಮಲ್ ವಿದ್ಯುತ್ ಕೇಂದ್ರಗಳು. ಏನಿದು? ಥರ್ಮಲ್ ವಿದ್ಯುತ್ ಕೇಂದ್ರಗಳು.
ಥರ್ಮಲ್ ವಿದ್ಯುತ್ ಅಂದ್ರೆ ವಿದ್ಯುತ್ ಕೇಂದ್ರ. ಕಲ್ಲಿದ್ದನ್ನು ಒರೆಸ್ಬಿಟ್ಟು ಅದರಿಂದ ನೀರು ಕಾಯಿಸಿ ಹಬೆ ಬರ್ಸಿ ಹಬೆಯಿಂದ ವಿದ್ಯುತ್ ತಯಾರು ಮಾಡ್ತಾರೆ. ಕಲ್ಲಿದ್ದಲು ಬಳಸೋಕೆ ಹೇಗಿರ್ತದೆ. ನೆಕ್ಸ್ಟ್ ಕಾಡ್ಗಿಚ್ಚು. ಕಾಡಿನಲ್ಲಿ ಬೆಂಕಿ ಹತ್ಕೊಳ್ಳೋದು ಅಲ್ವಾ? ಯಾವ ಕಾಲದಲ್ಲಿ ಜಾಸ್ತಿ ಅದು? ಬೇಸಿಗೆ ಕಾಲದಲ್ಲಿ ಈಗ ಗೊತ್ತಾನೆ. ಕಾಡ್ಗಿಚ್ಚು ಉದ್ದೇಶಪೂರ್ವಕವಾಗಿರ್ಬೋದು ಅಥವಾ ಆಕಸ್ಮಿಕವಾಗಿರ್ಬೋದು ಗೊತ್ತಾನೆ. ಯಾವುದೇ ರೀತಿ ಬೆಂಕಿ ಬಿದ್ದರೂ ಎಲ್ಲ ಕೂಡ ಸುಟ್ಟು ಹೋಗುತ್ತೆ, ಕಾಡು ನಾಶವಾಗುತ್ತೆ. ಅದರಿಂದ ಹೊಗೆ ಈ ವಾತಾವರಣವನ್ನ ಸೇರುತ್ತೆ. ನೆಕ್ಸ್ಟ್ ಇತರೆ ಅಂದ್ರೆ ಏನು? ಟೈರ್ ಸುಡ್ತೀವಿ, ಸೌದೆ ಸುಡ್ತೀವಿ ಅಲ್ವಾ? ಇತರೆ. ಆಮೇಲೆ ಈ ಬಿಡಿ ಸಿಗರೇಟಿನ ಹೊಗೆ, ಇವೆಲ್ಲ ಈ ಗಾಳಿಗೆ ಬಿಡುವಂಥದ್ದು, ಇವೆಲ್ಲ ಸೇರ್ತವೆ. ಇವೆಲ್ಲ ಸೇರಿ ಆ ಗಾಳಿಯನ್ನ ಮಲಿನಗೊಳಿಸ್ತವೆ. ಇದನ್ನ ನಾವು ವಾಯು ಮಾಲಿನ್ಯ ಅಂತ ಹೇಳ್ಬಿಟ್ಟು ಕರೀತೀವಿ ಅಲ್ವಾ? ಹಾಗಾದ್ರೆ ಇದರಿಂದ ಆಗುವಂತಹ ಪರಿಣಾಮಗಳು ಏನೇನು ತೊಂದರೆಗಳಾಗ್ತವೆ? ಕಾರಣಗಳು ತಿಳ್ಕೊಂಡ್ವಿ ಅಲ್ವಾ? ಕಾರಣಗಳೇನು? ವಾಹನಗಳು, ಕೈಗಾರಿಕೆಗಳು, ನೆಕ್ಸ್ಟ್ ಪರಿಣಾಮಗಳೇನು? ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಏರ್ ಪೊಲ್ಯೂಷನ್? ವಾಯು ಮಾಲಿನ್ಯದ ಪರಿಣಾಮಗಳು. ವಾಯು ಮಾಲಿನ್ಯದ ಪರಿಣಾಮಗಳು ಏನೇನಾಗ್ತವೆ? ಒಂದು ಆಮ್ಲ ಮಳೆ. ಆಮ್ಲ ಮಳೆ ಅಥವಾ ಆಸಿಡ್ ರೈನ್. ಆಸಿಡ್ ರೈನ್ ಅಂತ ಆಗುತ್ತೆ. ಆಮ್ಲ ಮಳೆ ಅಥವಾ ಆಸಿಡ್ ರೈನ್. ಹೇಗಪ್ಪ ಆಮ್ಲ ಮಳೆ ಅಥವಾ ಆಸಿಡ್ ರೈನ್ ಉಂಟಾಗುತ್ತೆ ಅಂದ್ರೆ, ಇದು ಎಲ್ಲಿ ಜಾಸ್ತಿ ಆಮ್ಲ ಮಳೆ ಎಲ್ಲಿ ಜಾಸ್ತಿ ಆಗ್ಬೋದು? ಕೈಗಾರಿಕೆಗಳು ಎಲ್ಲಿ ಜಾಸ್ತಿ ಇದಾವೋ ಅಲ್ಲಿ ಆಮ್ಲ ಮಳೆ ಆಗ್ತಾ ಇದೆ. ಕೈಗಾರಿಕೆಗಳು ಜಾಸ್ತಿ ಎಲ್ಲಿ ಜಾಸ್ತಿ ಸ್ಥಾಪನೆ ಮಾಡಿರ್ತಾರೆ ಅಲ್ಲಿ ಈ ಹೊಗೆಯನ್ನು ಉಗುಳುವ, ಕಲ್ಲಿದ್ದಲನ್ನು ಬಳಸುವ ಕೈಗಾರಿಕೆಗಳು ಎಲ್ಲಿ ಜಾಸ್ತಿ ಇರ್ತಾವೋ ಅಲ್ಲಿ ಜಾಸ್ತಿ. ಯಾಕಪ್ಪ ಅಂದ್ರೆ ಆ ಕಲ್ಲಿದ್ದಲನ್ನ ದಹಿಸಿದಾಗ ಸಲ್ಫರ್ ಆಕ್ಸೈಡ್ಗಳು, ನೈಟ್ರೋಜನ್ ಆಕ್ಸೈಡ್ಗಳು ಏನಾಗ್ತವೆ? ವಾತಾವರಣಕ್ಕೆ ಬಿಡುಗಡೆ ಆಗ್ತವೆ. ಆಯ್ತಾ? ಆಮ್ಲ ಮಳೆ ಹೇಗೆ ಉಂಟಾಗುತ್ತೆ? ಆಸಿಡ್ ರೈನು ಅಂದ್ರೆ ಆ ಸಲ್ಫರ್ ಆಕ್ಸೈಡ್ ಮತ್ತೆ ನೈಟ್ರೋಜನ್ ಆಕ್ಸೈಡ್ಗಳು ಬಿಡುಗಡೆ ಆಗ್ತವಲ್ವಾ, ಅವು ಮಳೆ ನೀರಿನೊಂದಿಗೆ ಬೆರೀತವೆ. ಮಳೆ ನೀರು ಇರುತ್ತಲ್ಲ, ಮೋಡಗಳು ಉಂಟಾಗೋದು ಗೊತ್ತಲ್ಲ? ಆ ಮೋಡಗಳು ಉಂಟಾಗುವಾಗ ಈ ಸಲ್ಫರ್ ಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ಆ ಮಳೆ ನೀರಿನೊಂದಿಗೆ ಏನಾಗ್ತವೆ? ವಿಲೀನವಾಗ್ತವೆ, ಬೆರೀತವೆ. ಬೆರೆತ್ಬಿಟ್ಟು ಈಗ ಸಲ್ಫರ್ ಆಕ್ಸೈಡ್ ಇದ್ದಿದ್ದೇನಾಗುತ್ತೆ? H2SO4 ಆಗುತ್ತೆ. ನೈಟ್ರೋಜನ್ ಆಕ್ಸೈಡ್ ಇದ್ರೆ HNO3 ಆಗುತ್ತೆ. ಇದು ಯಾವಾಗ ಆಗೋದು? ಇದು ಮಳೆ ನೀರಿನೊಂದಿಗೆ ಬರ್ತಾಗ. ಯಾವುದು ಇದು? ಮತ್ತೆ ಇದು ಸಲ್ಫರ್ ಆಕ್ಸೈಡ್ ಮಳೆ ನೀರಿನಲ್ಲಿ ಬೆರೆತಾಗ ಸಲ್ಫ್ಯೂರಿಕ್ ಆಮ್ಲ ಆಗುತ್ತೆ. ನೈಟ್ರೋಜನ್ ಆಕ್ಸೈಡ್ ಮಳೆ ನೀರಿನೊಂದಿಗೆ ಬೆರೆತಾಗ ನೈಟ್ರಿಕ್ ಆಮ್ಲ ಆಗುತ್ತೆ. ಮಳೆ ಬರುವಾಗ ಆ ಮಳೆಯ ನೀರಿನಲ್ಲಿ ನೀರಿರುತ್ತದೆ, ಮಳೆ ಬೀಳುವುದಿಲ್ಲ. ಇದೇ ಆಮ್ಲ ಮಳೆ. ಮಳೆಯ ಆಮ್ಲವಾಗಿ ಸುರಿಯುವಂಥದ್ದು. ಅಲ್ಲಿ ನೀರಿನಂಶ ಇರಲ್ಲ, ಏನಿರುತ್ತೆ? ಆಮ್ಲಗಳಿರುತ್ತೆ. ಸಲ್ಫ್ಯೂರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲ. ಎಲ್ಲಪ್ಪ ಈ ಆಮ್ಲ ಮಳೆ ಆಗೋದು ಜಾಸ್ತಿ? ಕೈಗಾರಿಕೆಗಳು ಎಲ್ಲಿ ಜಾಸ್ತಿನೋ ಅಲ್ಲಿ. ನೋಡಿ, ನಮಗೆ ಆಶ್ಚರ್ಯ ಆಗುತ್ತೆ. ಎಲ್ಲಿ? ಅಂಡಮಾನ್ ನಿಕೋಬಾರಲ್ಲಿ ಆಗಿತ್ತಂತ. ಇತ್ತೀಚಿನ ವರ್ಷದಲ್ಲಿ ಅಂಡಮಾನ್ ನಿಕೋಬಾರಲ್ಲಿ ಆಮ್ಲ ಮಳೆ ಆಗಿತ್ತು. ಆಮೇಲೆ ಇಂಗ್ಲೆಂಡ್ ನಲ್ಲಿ, ಯುರೋಪ್ ರಾಷ್ಟ್ರಗಳಲ್ಲಿ ಜಾಸ್ತಿ ಆಗುತ್ತೆ. ಯಾಕೆ? ಕೈಗಾರಿಕೆಗಳು ಜಾಸ್ತಿ ಇಂಗ್ಲೆಂಡ್ ಅಲ್ಲಿ. ಯಾಕಂದ್ರೆ ಇಲ್ಲಿ ಕೈಗಾರಿಕೆಗಳು ಶುರುವಾಗದ್ದೇ ಇಂಗ್ಲೆಂಡ್ ನಲ್ಲಿ. ಮೊಟ್ಟ ಮೊದಲು ಕೈಗಾರಿಕಾ ಕ್ರಾಂತಿ ಆಗಿದೆ ಅಲ್ಲಿ. ಹಾಗಾಗಿ ಅಲ್ಲಿ ಆಮ್ಲ ಮಳೆ ಸಾಮಾನ್ಯವಾಗಿ ಆಗ್ತಾ ಇರುತ್ತೆ. ಈ ಆಮ್ಲ ಮಳೆಯಿಂದ ತೊಂದರೆ ಏನಾಗುತ್ತಪ್ಪ? ಆಮ್ಲ ಮಳೆಯಿಂದ ಏನ್ ತೊಂದರೆ ಆಗುತ್ತೆ? ಆಮ್ಲ ಮಳೆ ಬಿದ್ದರೆ ಏನಾಗುತ್ತೆ ಅಂದ್ರೆ, ಆಮ್ಲ ಮಳೆ ಬಿದ್ದಾಗ ಸಸ್ಯಗಳ ಮೇಲೆ ಬಿದ್ದರೆ ಸಸ್ಯಗಳು ಸುಟ್ಟು ಹೋಗ್ತವೆ. ಮಣ್ಣಿಗೆ ಬಿದ್ದರೆ ಮಣ್ಣಿನ ಫಲವತ್ತತೆ ಕಮ್ಮಿ ಆಗುತ್ತೆ. ನೀರಿಗೆ ಬಿದ್ದಾಗ ನೀರಿನ ಜಲಚರಗಳು ಸಾಯ್ತವೆ. ಆಯ್ತಾ? ಆಕ್ಸಿಜನ್ ಕಮ್ಮಿ ಆಗುತ್ತೆ. ಆಮ್ಲ ಮಳೆ ಬಿದ್ದಾಗ ಆಕ್ಸಿಜನ್ ಕಮ್ಮಿ ಆಗುತ್ತೆ. ಅವಾಗ ಜಲಚರಗಳು ಸತ್ತು ಹೋಗ್ತವೆ. ಮೀನು ಮತ್ತಿತರ ನೀರಿನಲ್ಲಿ ವಾಸಿಸುವ ಪ್ರಾಣಿಗಳಲ್ಲಿ ಏನಾಗುತ್ತೆ? ಆಕ್ಸಿಜನ್ ಕೊರತೆ ಆಗುತ್ತೆ. ಆಮೇಲೆ ನಮ್ಮ ಮೈ ಮೇಲೆ ಬಿದ್ರೆ ಗೊತ್ತಿದೆ ಏನಾಗುತ್ತೆ?
ಜೀವಿಗಳ ಸಣ್ಣ ಸಣ್ಣ ಜೀವಿಗಳೆಲ್ಲ ಸತ್ತೋಗ್ತವೆ. ಆಮ್ಲ ಮಳೆ ಬಿದ್ದಾಗ ಸಣ್ಣ ಸಣ್ಣ ಜೀವಿಗಳು ನೆಲದ ಮೇಲೆ ವಾಸ ಮಾಡೋದ್ರಿಂದ ಸತ್ತೋಗ್ತವೆ. ಇದು ವಾಯು ಮಾಲಿನ್ಯದ ಒಂದು ಪರಿಣಾಮ ಆಮ್ಲ ಮಳೆ. ಎರಡನೇದು ಸ್ಮಾಗ್ ಉಂಟಾಗುವಿಕೆ. ಸ್ಮಾಗ್ ಅಂದ್ರೆ ಇದರಲ್ಲಿ ಸ್ಮೋಕ್ ಪ್ಲಸ್ ಫಾಗ್ ಅಂತ ಎರಡು ಪದ ಇದೆ. ಸ್ಮೋಕ್ ಅಂಡ್ ಫಾಗ್ ಅಂತ. ಸ್ಮೋಕ್ ಅಂಡ್ ಫಾಗ್. ಸ್ಮೋಕ್ ಅಂದ್ರೆ ಹೊಗೆ. ಇದೇನಿದು ಸ್ಮೋಕ್ ಅಂದ್ರೆ ಹೊಗೆ. ಫಾಗ್ ಅಂದ್ರೆ ಮಂಜಿನ ಟೈಪ್, ಆಯ್ತಾ, ಧೂಳು. ಈ ಸ್ಮೋಕು ಮತ್ತೆ ಫಾಗ್ ಸೇರಿಕೊಂಡು ಏನಾಗಿದೆ, ಸ್ಮಾಗ್ ಆಗಿದೆ. ಸ್ಮೋಕಿ ಓಜಿ ಎಸ್ಎಂ ತಗೊಂಡಿದ್ದಾರೆ, ಇದರಲ್ಲಿ ಓಜಿ ತಗೊಂಡಿದ್ದಾರೆ. ಆ ಎರಡೂ ಸೇರಿದ್ರೆ ಸ್ಮಾಗ್ ಉಂಟಾಗುತ್ತದೆ. ಹೊಗೆ ಮತ್ತು ಧೂಳು, ಹೊಗೆ ಮತ್ತು ಧೂಳು ಇದು ಸೇರಿ ಆ ಒಂದು ಪ್ರದೇಶದಲ್ಲಿ ಸ್ಮಾಗ್ ಅನ್ನುವಂತಹ ಈ ಕಂದು ಬಣ್ಣದ ಒಂದು ವಾತಾವರಣ ಉಂಟಾಗುತ್ತೆ. ಈ ಮಂಜು ಕವಿಯುತ್ತಲ್ಲ ಬೆಳಿಗ್ಗೆ, ಮಂಜು ಬಿದ್ದಿತ್ತಲ್ಲ, ಹಂಗೆ ಆ ಕಂದು ಬಣ್ಣದ ನಿಮ್ಮ ಡ್ರೆಸ್ ಇದೆಯಲ್ಲ ಆ ಬಣ್ಣದ ಒಂದು ಆವರಿಸುತ್ತೆ ಇಡೀ ವಾತಾವರಣ. ಅದನ್ನ ಏನಂತ ಕರಿತೀವಿ, ಸ್ಮಾಗ್ ಅಂತ. ಸ್ಮಾಗ್ ಅಂತ ಕರಿತೀವಿ. ಅದು ಉಂಟಾಗುತ್ತೆ. ಆ ಸ್ಮಾಗ್ ಉಂಟಾದ್ರೆ ಅದರಲ್ಲಿ ಉಸಿರಾಡೋದು ಕಷ್ಟ, ಗೊತ್ತಾಯ್ತಾ? ಅದ್ರಲ್ಲಿ ಉಸಿರಾಡೋದು ಕಷ್ಟ ಆಗುತ್ತೆ ಜೀವಿಗಳಿಗೆ. ಆ ಸ್ಮಾಗ್ ಅನ್ನೋದು ಒಂದು ಕವರ್ ಆಗ್ಬಿಟ್ರೆ ಅಲ್ವಾ, ಸ್ಮಾಗ್ ಉಂಟಾಗುತ್ತೆ. ಮೂರನೇದೇನು, ಆಮ್ಲ ಮಳೆ ಉಂಟಾಗುತ್ತೆ. ಭೂಗೋಳದ ಸರಾಸರಿ ತಾಪ ಏರಿಕೆ ಆಗುತ್ತೆ. ಸರಾಸರಿ ತಾಪ ಏರಿಕೆ. ಇದನ್ನ ಗ್ಲೋಬಲ್ ವಾರ್ಮಿಂಗ್ ಅಂತಾರೆ. ಗ್ಲೋಬಲ್ ವಾರ್ಮಿಂಗ್. ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಭೂಮಿ ಬಿಸಿ ಆಗ್ತಾ ಇದೆ ಅಂತ. ಭೂಮಿ ಬಿಸಿ ಆಗುವುದು ಅಂತ. ಭೂಮಿ ಹೆಂಗಪ್ಪ ಬಿಸಿ ಆಗುತ್ತೆ, ಭೂಗೋಳದ ತಾಪ, ಜಾಗತಿಕ ತಾಪಮಾನ ಜಾಸ್ತಿ ಆಗೋದು ಅಂದ್ರೆ ಏನಪ್ಪಾ ಅಂದ್ರೆ ಇವೆಲ್ಲ ಇದಾವಲ್ಲ, ಕಾರ್ಬನ್ ಡೈಆಕ್ಸೈಡ್ ಐತಲ್ಲ, ಕಾರ್ಬನ್ ಡೈಆಕ್ಸೈಡ್ ಇದೆಯಲ್ಲ, ಅದು ದಿನದಿಂದ ದಿನಕ್ಕೆ ಜಾಸ್ತಿ ಬಿಡುಗಡೆ ಆಗ್ತಿದೆ ನಮ್ಮ ಪ್ರಪಂಚದಲ್ಲಿ. ಯಾಕೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಯಾಕೆ ಬಿಡುಗಡೆ ಆಗ್ತಿರ್ಬೋದು? ಜಾಸ್ತಿ ಆಗ್ತದೆ. ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಅಲ್ವಾ? ಅವೆಲ್ಲ ಯಾಕೆ ಜಾಸ್ತಿ ಆಗ್ತಿದ್ದಾವೆ? ಜನಸಂಖ್ಯೆ ಜಾಸ್ತಿ ಆಗ್ತದೆ. ಹೊಸ ವಾಹನಗಳನ್ನ ಕೊಂಡುಕೊಳ್ಳುವವರ ಸಂಖ್ಯೆ ಹೆಚ್ಚಾಗಿದೆ. ತುಂಬಾ ಜನ ಇದ್ದಂಗೆ ಟ್ರೈನ್ಗಳ ಸಂಖ್ಯೆ ಬಿಡ್ರಿ, ಜಾಸ್ತಿ ಬಿಡ್ರಿ, ಬಸ್ಗಳು ಬಿಡ್ರಿ ಅಲ್ವಾ ಹೇಳ್ತೀವಿ. ಈ ಟ್ರೈನ್ಗಳು ಸಂಖ್ಯೆ ಕಡಿಮೆ ಆದ್ರೆ, ರಶ್ ಆಗ್ತಿದ್ರೆ ಅವ್ರು ಇನ್ನೊಂದು ಹೊಸ ಟ್ರೈನ್ ಬಿಡ್ಬೇಕು, ಗೊತ್ತಾನೆ? ರಶ್ ಆಗ್ತಾ ಇದೆ, ಜನಕ್ಕೆ ಸಾಲ್ತಾ ಇಲ್ಲ ಅಂತ ಹೊಸ ಟ್ರೈನ್ ಬಿಡ್ತಾರೆ. ನಮಗೆ ಗೊತ್ತಿದ್ದಂಗೆ ಶಿವಮೊಗ್ಗದಿಂದ 2 ಟ್ರೈನ್ ಇತ್ತು. ಬೆಳಿಗ್ಗೆ ಒಂದು, ರಾತ್ರಿ ಒಂದು, 2 ಟ್ರೈನ್ ಇತ್ತು. ನಾನು ಬೆಳೆಯುವಾಗ ಬೆಂಗಳೂರಿಗೆ, ಅದು ಬೆಂಗಳೂರಿಗೆ ಮಾತ್ರ 2 ಟ್ರೈನ್ ಇತ್ತು. ಈಗ ಎಷ್ಟೊಂದು ಟ್ರೈನ್ ಆಗಿದೆ. ಇಲ್ಲಿ ಶಿವಮೊಗ್ಗದಿಂದನೇ ಟ್ರೈನ್ ಆಗಿದೆ. ಇನ್ನು ತಾಳಗುಪ್ಪದವರೆಗೂ ಹೋಗಿದೆ ಹೊಸ ಟ್ರೈನ್ ಅಲ್ವಾ? ತಾಳಗುಪ್ಪದಿಂದನೂ ಬಿಡ್ತಾರೆ. ಸುಮಾರು ಒಂದು 20 ಟ್ರೈನ್ಗಳು ಬಿಡ್ತಾರೆ ಈ ರೂಟಲ್ಲಿ. ಅಷ್ಟು ಹುಬ್ಳಿ ರೂಟಲ್ಲಿ ಎಷ್ಟೊಂದು ಟ್ರೈನ್ಗಳು ಹೊಸ, ಹುಬ್ಳಿ, ಆಮೇಲೆ ಉತ್ತರ ಭಾರತ. ನೋಡಿ, ಜನಸಂಖ್ಯೆ ಏರಿದಂತೆ ವಾಹನಗಳ ಸಂಖ್ಯೆ ಏನಾಗಬೇಕು, ಜಾಸ್ತಿ ಆಗ್ತದೆ. ಗೊತ್ತಾಯ್ತಾ? ಆಗ ವಾಹನಗಳ ಸಂಖ್ಯೆ ಹೆಚ್ಚಾದ್ರೆ ಅವು ಬಿಡುವ ಹೊಗೆಯೂ ಕೂಡ ಏನಾಗುತ್ತೆ, ಹೆಚ್ಚಾಗುತ್ತೆ. ಅವಾಗ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಕೂಡ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಬಸ್ಗಳಿಲ್ಲ, ಬಸ್ ಬಿಡ್ರಿ ಅಲ್ವಾ? ಬಸ್ ಬಿಡಿಸ್ಕೊಳ್ತೀವಿ. ಇಲ್ಲಾಂದ್ರೆ ಓಡಾಡಕ್ ಆಗಲ್ವಾ? ಆಗುತ್ತಾ? ಇಲ್ಲ. ಶಾಲೆಗೆ ಹೋಗ್ಬೇಕು, ಕಾಲೇಜಿಗೆ ಹೋಗ್ಬೇಕು, ಡ್ಯೂಟಿಗಳಿಗೆ ಹೋಗ್ಬೇಕು, ಅಥವಾ ಪೇಟೆಗಳಿಗೆ ಹೋಗ್ಬೇಕು ಅಲ್ವಾ, ಆಸ್ಪತ್ರೆಗಳಿಗೆ ಹೋಗ್ಬೇಕು. ಎಲ್ಲಾ ಕೆಲಸಗಳಿಗೂ ನಾವು ನಡ್ಕೊಂಡು ಹೋಗಕ್ ಆಗೋದಿಲ್ಲ. ಬಸ್ಗಳನ್ನ ಅವಲಂಬಿಸಬೇಕು, ವಾಹನಗಳನ್ನ ಅವಲಂಬಿಸಬೇಕು. ಹಾಗಾಗಿ ಬೈಕ್ ಇಲ್ಲ, ಓಡಾಡಕ್ಕೆ ಒಂದು ಬೈಕ್ ತಗೋಬೇಕು ಅಥವಾ ಕಾರ್ ತಗೋಬೇಕು ಅಲ್ವಾ? ಈ ರೀತಿ ಜನಸಂಖ್ಯೆ ಹೆಚ್ಚಿದಂತೆ ವಾಹನಗಳ ಸಂಖ್ಯೆಯು ಕೂಡ ಏನಾಗುತ್ತೆ, ಹೆಚ್ಚಾಗುತ್ತೆ. ಅವಾಗೆಲ್ಲ ಬಹಳ ಹಿಂದೆ ಎತ್ತಿನ ಗಾಡಿ ಅಥವಾ
ಕುದುರೆ ಗಾಡಿ ಅಥವಾ ನಡ್ಕೊಂಡು ಈ ರೀತಿ ಓಡಾಡ್ತಿದ್ವು. ಅವಾಗೆಲ್ಲ ಪೆಟ್ರೋಲ್ ಡೀಸೆಲ್ ಅನ್ನು ಬಳಸ್ತಾ ಇರಲಿಲ್ಲ. ಪೆಟ್ರೋಲ್ ಡೀಸೆಲ್ ಅನ್ನ ಬಳಕೆ ಬಂದ ಮೇಲೆ ರುಡಾಲ್ಫ್ ಡೀಸೆಲ್ ಅನ್ನು ಆ ಇಂಜಿನ್ ಕಂಡುಹಿಡಿದ್ಬಿಟ್ಟ. ರುಡಾಲ್ಫ್ ಡೀಸೆಲ್ ಆ ಇಂಜಿನ್ ಕಂಡುಹಿಡಿದ ಮೇಲೆ ಏನಾಗ್ಬಿಡ್ತು, ವಾಹನಗಳೆಲ್ಲ ಬಂದ್ಬಿಟ್ಟು ಇಂಜಿನ್ ವಾಹನಗಳಲ್ಲಿ ಬಳಸುವ ಇಂಜಿನ್ ಕಂಡುಹಿಡಿದ್ಬಿಟ್ಟ ರುಡಾಲ್ಫ್ ಡೀಸೆಲ್ ಅಂತ. ಡೀಸೆಲ್ ಇಂದ ಇಂಜಿನ್ ಓಡಿಸ್ಬೋದು, ಪೆಟ್ರೋಲ್ ಇಂದ ಇಂಜಿನ್ ಓಡಿಸ್ಬೋದು ಅಂತ ಕಂಡುಹಿಡಿದ್ಬಿಟ್ಟ ಅವನು. ರುಡಾಲ್ಫ್ ಡೀಸೆಲ್ ಅಂತ ಅವನ ಹೆಸರನ್ನೇ ಇಟ್ಟಿರೋದು ಡೀಸೆಲ್ಗೆ, ರುಡಾಲ್ಫ್ ಡೀಸೆಲ್ ಅಂತ. ರುಡಾಲ್ಫ್ ಡೀಸೆಲ್ ಅಂತಾನೆ ಇಟ್ಟಿರೋದು ಅವನ ಹೆಸರನ್ನೇ. ಅವಾಗ ಈ ಎಲ್ಲಾ ವಾಹನಗಳು ಅದ್ರ ಬರೀ ಇಂಜಿನ್ಗಳು ಅಲ್ಲೇ ಬಳಸ್ತಾರೆ. ಕೈಗಾರಿಕೆಯಲ್ಲೂ ಇಂಜಿನ್ ಬಳಸ್ತಾರೆ. ಈಗ ಕೈಗಾರಿಕೆಗಳಲ್ಲೂ ಕೂಡ ಇಂಜಿನ್ ಅನ್ನು ಬಳಸುವಂತಾಗಿದೆ, ಇಂಧನಗಳನ್ನ ಬಳಸಬಹುದು. ಇದರಿಂದ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಏನಾಗಿದೆ, ಜಾಸ್ತಿ ಆಗಿದೆ. ಅದು ಜಾಸ್ತಿ ಆದ್ರೆ ಏನಾಗುತ್ತಪ್ಪ ಅಂದ್ರೆ ಭೂಮಿಯ ಉಷ್ಣತೆ ಜಾಸ್ತಿ ಆಗುತ್ತೆ. ಭೂಮಿಯ ಸರಾಸರಿ ತಾಪ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಈ ಸರಾಸರಿ ತಾಪ ಜಾಸ್ತಿ ಆದ್ರೆ ಏನಾಗುತ್ತಪ್ಪ ಅಂದ್ರೆ ಹಿಮ ಪ್ರದೇಶದಲ್ಲಿ ಹಿಮ ಇದೆಯಲ್ಲ, ಮಂಜುಗಡ್ಡೆ ಕರಗಿ ನೀರಾಗುತ್ತೆ. ಆ ನೀರೆಲ್ಲ ಸಮುದ್ರ ಸೇರುತ್ತೆ. ಸಮುದ್ರದ ನೀರಿನ ಮಟ್ಟ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅವಾಗ ಸಮುದ್ರ ತೀರ ಬೀಚಲ್ಲಿರೋ ಊರುಗಳೆಲ್ಲ ಮುಳುಗೋಗ್ತವೆ. ಗೊತ್ತಾಯ್ತಾ? ಹಿಮಾಲಯ ಪರ್ವತ ಪ್ರದೇಶದಲ್ಲಿ ಮಂಜೆಲ್ಲ ಕರಗ್ಬಿಟ್ರೆ ಬಂಗಾಳ ಕೊಲ್ಲಿ, ಅರಬ್ಬಿ ಸಮುದ್ರ, ಗಂಗಾ ನದಿಯಲ್ಲಿ ಪ್ರವಾಹ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ. ಬ್ರಹ್ಮಪುತ್ರ, ಗಂಗಾ ನದಿಯಲ್ಲಿ ಅದೆಲ್ಲ ನೀರು ಎಲ್ಲಿ ಬಂದು ಸೇರುತ್ತೆ, ಸಮುದ್ರ ಸೇರುತ್ತೆ. ಗೊತ್ತಾಯ್ತಾ? ಅವಾಗ ಸಮುದ್ರದಲ್ಲಿ ನೀರಿನ ಮಟ್ಟ ಏನಾಗುತ್ತೆ, ಸೌಂದರ್ಯ ಜಾಸ್ತಿ ಆಗುತ್ತೆ. ಜಾಸ್ತಿ ಆದ್ರೆ ಏನಾಗುತ್ತೆ, ಬೀಚಲ್ಲಿರೋ ಊರುಗಳು ಎಲ್ಲ ಮುಳುಗೋಗ್ತವೆ. ನಮ್ಮ ಕರ್ನಾಟಕ ಭಾಗದಲ್ಲಿರೋ ಮಂಗಳೂರು, ಉಡುಪಿ, ಮಲ್ಪೆ ಎಲ್ಲ ಮುಳುಗೋಗ್ತವೆ. ಸಮುದ್ರದಲ್ಲಿ ಪ್ರವಾಹ. ಅದಕ್ಕೋಸ್ಕರ ಈ ಭೌಗೋಳಿಕ ಸರಾಸರಿ ತಾಪ ಜಾಸ್ತಿ ಆಗಂಗಿಲ್ಲ. ಗೊತ್ತಾಯ್ತಾ? ಅದನ್ನ ಕಡಿಮೆ ಮಾಡಬೇಕು. ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡೋದೇನಾಗಬೇಕು, ಕಡಿಮೆ ಆಗಬೇಕು. ಅದನ್ನೇ ಹೇಳೋದು, ಭೂಗೋಳದ ಸರಾಸರಿ ತಾಪ ಏರಿಕೆ ಅಂದ್ರೆ ಏನು, ಅದರ ತಾಪ ದಿನದಿಂದ ದಿನಕ್ಕೆ ಏರಿಕೆ. ಅದನ್ನೇ ಭೂಮಿ ಬಿಸಿಯಾಗುತ್ತಿದೆ, ಭೂಮಿ ಬಿಸಿ ಆಗ್ತಾ ಇದೆ ಅಂದ್ರೆ ಅರ್ಥ. ಅದನ್ನೇ ಹೇಳೋದು. ಹೇಳ್ತಾರಲ್ಲ, ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದು, ದರೆ ಹತ್ತಿ ಉರಿದೊಡೆ ನಿಲ್ಲಬಹುದೇ? ಆಗುತ್ತಾ? ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದು, ದರೆ ಹತ್ತಿ ಉರಿದೊಡೆ ನಿಲ್ಲಬಹುದೇ? ಒಲೆ ಒಂದ್ ಕಡೆ ಹತ್ಕೊಂಡು ಉರಿತಾ ಇದ್ರೆ ನಾವು ಇನ್ನೊಂದ್ ಕಡೆ ಬಂದು ನಿಲ್ಬಹುದು. ಹೌದಾನೆ? ದರೆ ಅಂದ್ರೆ ಭೂಮಿನೇ ಹತ್ತಿ ಉರಿತಾ ಇದ್ರೆ ಎಲ್ಲಿ ಹೋಗಿ ನಿಲ್ತೀವಿ? ಆ ರೀತಿ ಆಗುತ್ತೆ. ಮುಂದೆ ವಾಯುಮಾಲಿನ್ಯ ಜಾಸ್ತಿ ಆಗಿ ಭೂಮಿಯ ಸರಾಸರಿ ತಾಪ ಜಾಸ್ತಿ ಆಗಿ ಇಡೀ ಭೂಮಿನೇ ಹತ್ತಿ ಉರಿತಾ ಇದೆ. ಎಲ್ಲೋದ್ರೂ ಉಷ್ಣಾಂಶ, ಎಲ್ಲೋದ್ರೂ ಸೆಕೆ, ಧಗೆ, ಕೆಳಬಿಡೋ ಕಾಲ, ಎಲ್ಲೋದ್ರೂ ಧಗೆ. ಇಲ್ಲಿ ಎಲ್ಲೋ ನಿಂತ್ಕೊಳ್ಳೋದು ನಾವು ಅಲ್ವಾ? ಮರದ ಕಡೆ ಹೋಗಿ ನಿಂತ್ಕೊಂಡ್ರೆ ಮರ ಕಡ್ದಿದ್ದಾರೆ, ಮರಗಳಿಲ್ಲ. ಚಾವಣಿ ಕೆಳಗೆ ಹೋಗಿ ನಿಂತ್ಕೊಂಡ್ರೆ ಹೀಟು. ಹೌದಾನೆ? ಹೀಗೆ ಅದನ್ನೇ ಹೇಳೋದು, ದರೆ ಹತ್ತಿ ಉರಿದೊಡೆ ನಿಲ್ಲಬಹುದೇ? ನೋಡಿ ಎಷ್ಟು ಅದು ಅರ್ಥಗರ್ಭಿತವಾಗಿದೆ ಅಲ್ವಾ? ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದು, ದರೆ ಹತ್ತಿ ಉರಿದೊಡೆ ನಿಲ್ಲಬಹುದೇ? ಇಲ್ಲಕ್ಕಾಗಲ್ಲ. ಹಾಗೆ ಭೂಗೋಳದ ನಮ್ಮ ಭೂಮಿಯ ಸರಾಸರಿ ತಾಪ ಏರಿಕೆ ಆಗ್ತಾ ಇರುತ್ತೆ. ಅದು ನಾವೆಲ್ಲ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಅಲ್ವಾ, ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅದು ಜಾಸ್ತಿ ಹೀಟ್ ಮಾಡೋದು ವಾತಾವರಣದಲ್ಲಿ. ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆದ್ರೆ ಜಾಸ್ತಿ ಹೀಟ್ ಅಂತ. ಗೊತ್ತಾಯ್ತಾ? ಇದು ಭೂಗೋಳದ ಸರಾಸರಿ ತಾಪ ಏರಿಕೆ ಅಂದ್ರೆ ಅದೇ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗುತ್ತೆ. ಇವೆಲ್ಲ ಆಗ್ತಾ ಇದೆ. ಆಮೇಲೆ ಆರೋಗ್ಯದ ಮೇಲೆ ಗೊತ್ತಾನೆ, ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಆರೋಗ್ಯದ ಮೇಲೆ ಪರಿಣಾಮ. ಕಾಯಿಲೆಗಳು ಬರ್ತವೆ. ಇನ್ನೇನು ಕಾಯಿಲೆಗಳು? ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಅಲ್ವಾ? ಅಲರ್ಜಿ, ಬ್ರಾಂಕೈಟಿಸ್, ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್, ಇಂಥವೆಲ್ಲ ಬರ್ತವೆ. ಯಾಕಂದ್ರೆ ವಿಷಗಾಳಿ ಎಲ್ಲ ತಗೊಳ್ತಿರೋದು. ಬ್ರಾಂಕೈಟಿಸ್ ಅಂತ ಬರುತ್ತೆ, ಅಲರ್ಜಿ ಬರುತ್ತೆ.
ಶ್ವಾಸಕೋಶದ ಕ್ಯಾನ್ಸರ್, ಉಸಿರುನಾಳದ ಕ್ಯಾನ್ಸರ್, ಏನೇನೋ ಕ್ಯಾನ್ಸರ್ಗಳು ಶ್ವಾಸಕೋಶಕ್ಕೆ ತಾನು ಸಂಬಂಧಪಟ್ಟಿದ್ದರು. ಉಸಿರಾಟ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿದ್ದು. ಹಾಗಾಗಿ ಶ್ವಾಸಕೋಶಕ್ಕೆ ಸಂಬಂಧಿಸಿದಂತ ಕಾಯಿಲೆಗಳು ಬರ್ಬೋದು, ಆರೋಗ್ಯದ ಮೇಲೆ ಪರಿಣಾಮಗಳನ್ನ ಉಂಟು ಮಾಡುತ್ತೆ. ಈಗ ನಾವೇ ಪುಣ್ಯವಂತರು, ಯಾಕಪ್ಪ ಅಂದ್ರೆ ನಾವು ದೊಡ್ಡ ಸಿಟಿಯಲ್ಲೂ ಇಲ್ಲ ಗೊತ್ತಾನೆ, ಆ ರೀತಿಯ ಒಂದು ಉತ್ತಮ ವಾತಾವರಣದಲ್ಲಿ ನಾವು ಜೀವಿಸ್ತಿದೀವಿ. ನಾವು ನೀವೆಲ್ಲ ಹಳ್ಳಿ ಕಡೆ ಮಾಲಿನ್ಯ ಇಲ್ಲ, ಅರ್ಥಾಯ್ತಾ? ಅದೇ ಬೆಂಗಳೂರು, ನೀವು ಬಾಂಬೆ, ಕೋಲ್ಕತ್ತಾ, ಡೆಲ್ಲಿ ಎಲ್ಲ ಹೋಗ್ಬಿಟ್ರೆ ಅಲ್ಲಿ ಒಂದು ದಿನ ಇರಕ್ಕಾಗಲ್ಲ, ಅರ್ಥಾಯ್ತಾ? ಏನೋ ಒಂಥರ ಕಸಿವಿಸಿ, ಯಾವಾಗಪ್ಪ ನಮ್ಮೂರಿಗೆ ಹೋಗ್ಬೇಕು ಅನ್ನಿಸ್ತಾ ಇದೆ. ಯಾಕೆ? ಅಲ್ಲಿನ ವಾಹನಗಳು, ಅಲ್ಲಿನ ಶಬ್ದ, ಅಲ್ಲಿನ ಫಾಸ್ಟ್ ಲೈಫು, ಅದು ರಸ್ತೆ ದಾಟಕ್ಕೆ ಬರದೇ ಇರೋದು. ಬೆಂಗಳೂರಲ್ಲಿ ಹೋಗ್ಬಿಟ್ರೆ ನೀವು ಅಲ್ಲೆಲ್ಲ ಅವೆನ್ಯೂ ರಸ್ತೆ, ಈ ಚಿಕ್ಕಪೇಟೆ ರಸ್ತೆ ಎಲ್ಲ ಹೋಗ್ಬಿಟ್ರೆ ರಸ್ತೆ ದಾಟಕ್ಕಾಗಲ್ಲ. ಒಂದು 1/4 ಗಂಟೆ ನಿಂತ್ಕೋಬೇಕು ಸಿಗ್ನಲ್ ಬರೋರು. ಒಂದರಿಂದ ಒಂದು ಹೋಗ್ತಾನೆ ಇರ್ತವೆ. ನುಗ್ಗು ಬಿಟ್ರೆ ಸಿಗೋಕೊಂಡ್ಬಿಡ್ತೀವಿ. ಆ ಸಿಗ್ನಲ್ ಬಿಟ್ಟ ಮೇಲೆ ಹೋಗ್ಬೇಕಾಗುತ್ತೆ. ಹಾಗಾದ್ರೆ ಎಷ್ಟು ವಾಹನಗಳಿರ್ಬೋದು ಬೆಂಗಳೂರಲ್ಲಿ, ಅವೆಷ್ಟು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡ್ತಾವೆ ಅಲ್ವಾ? ಡೆಲ್ಲಿಯಲ್ಲಿ ನಾವು ಪ್ರತಿ ವರ್ಷ ಕೇಳ್ತೀವಿ ಡೆಲ್ಲಿಯಲ್ಲಿ ವಾಯು ಮಾಲಿನ್ಯ ಅಂತ. ಆಗ ಡೆಲ್ಲಿಯಲ್ಲಿ ಪ್ರತಿ ವರ್ಷ ನಾವು ನೋಡ್ತಾ ಇರ್ತೀವಿ. ಇನ್ನು ಚಳಿಗಾಲ ಬಂದರೆ ಜಾಸ್ತಿ ಡೆಲ್ಲಿಯಲ್ಲಿ ಅತ್ಯಂತ ಹೆಚ್ಚು ಮಲಿನಕ್ಕೆ ಒಳಗಾಗಿರುವ ನಗರ ಡೆಲ್ಲಿ. ನಮ್ಮ ಏಷ್ಯಾದಲ್ಲೇ ಅತಿ ಹೆಚ್ಚು ವಾಯು ಮಾಲಿನ್ಯಕ್ಕೆ ಒಳಗಾಗಿರುವ ನಗರ ದೆಹಲಿ ಎಲ್ಲದಕ್ಕಿಂತ. ಅದನ್ನು ಬಿಟ್ಟರೆ ಬೇರೆ ಬೇರೆ ಬರ್ತಾರೆ, ಚೆನ್ನೈ, ಬೆಂಗಳೂರು, ಹೈದರಾಬಾದ್ ಇಂಥವ್ರು. ಯಾಕೆ ಜನಸಂಖ್ಯೆ ಜಾಸ್ತಿ, ಕೈಗಾರಿಕೆ ಜಾಸ್ತಿ, ವಾಹನಗಳ ಸಂಖ್ಯೆ ಜಾಸ್ತಿ ಅಲ್ವಾ? ಜನ ಓಡಾಡಲೇಬೇಕಲ್ಲ, ಕೆಲಸಕ್ಕೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು. ಇದ್ದೇ ನಿಮ್ಮ ಹಳ್ಳಿಯಲ್ಲೇ ನೀವು ಎಷ್ಟು ಬಿಸಿ ಇರ್ತೀರಲ್ವ, ಬೆಳಗಿಂದ ಸಂಜೆವರೆಗೂ ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಓಡಾಟ ಅದೆಲ್ಲ ಇರ್ತಾರೆ. ಅದು ದೊಡ್ಡ 1.25 ಕೋಟಿ ಜನಸಂಖ್ಯೆ ಇರೋ ಬೆಂಗಳೂರಲ್ಲಿ ಅದೆಲ್ಲ ಅಲ್ಲಿ ಇಲ್ಲಿ ಓಡಾಟ ಮಾಡ್ಬೇಕಲ್ಲ ನೋಡಿ. ಹಾಗಾಗಿ ಅಲ್ಲೆಲ್ಲ ನೋಡಿ, ಯಾಕೆ ನಮ್ಗೆಲ್ಲ ಅದು ಅನ್ಸಲ್ಲ, ವಾಯುಮಾಲಿನ್ಯದ ಒಂದು ಪರಿಣಾಮ ನಮ್ಗೆ ಅಷ್ಟು ಅನ್ಸಲ್ಲ. ಅಲ್ಲಿ ಬೆಂಗಳೂರಲ್ಲಿ ಇರೋರಿಗೆ ಬಹಳ ಅನುಭವಿಸ್ತಾರೆ ವಾಯುಮಾಲಿನ್ಯದಲ್ಲಿ. ಅಷ್ಟು ಇದು ಅಂದ್ರೆ ಬಿಸಿ ಲೈಫ್ ಅಂತಾರಲ್ಲ ಆ ರೀತಿ. ಅದಕ್ಕೆಲ್ಲ ಅವ್ರು ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. ನಾವೆಲ್ಲ ಹೋಗಿದ್ರೆ ಕಷ್ಟ ಆಗುತ್ತೆ ಸ್ವಲ್ಪ ಅಲ್ವಾ? ಅಲ್ಲೇ ಇರೋದಾದ್ರೆ ಮನಸ್ಸು ಗಟ್ಟಿ ಮಾಡ್ಕೊಂಡು ಇರ್ಬೋದು. ಹಂಗೆ ಆರೋಗ್ಯದ ಮೇಲೆ ಪರಿಣಾಮ ಆಗುತ್ತೆ. ಆಮೇಲೆ ಇನ್ನೊಂದು ಹೇಳುದಲ್ಲ, ಯಾವುದು? ಹಸಿರು ಮನೆ ಪರಿಣಾಮ ಅಲ್ವಾ? ಹಸಿರು ಮನೆ ಪರಿಣಾಮ, ಗ್ರೀನ್ ಹೌಸ್ ಎಫೆಕ್ಟ್. ಗ್ರೀನ್ ಹೌಸ್ ಎಫೆಕ್ಟ್ ಅಂತೆ ಹಸಿರು ಮನೆ. ಹಸಿರು ಮನೆ ಅಂದ್ರೆ ಹಸಿರು ಮನೆ ಅಲ್ಲ, ಮನೆ ಹಸಿರಾಗಿರೋದು ಅಂತ ಅಲ್ಲ. ಹಸಿರು ಮನೆ ಪರಿಣಾಮ ಅಂದ್ರೆ ನಮ್ಮ ಇಡೀ ಭೂಗೋಳ ಹಸಿರು ಮನೆ ಇದ್ದಂತೆ, ಅರ್ಥಾಯ್ತಾ? ಹಸಿರು ಮನೆ. ಯಾಕೆ? ಸಸ್ಯಗಳಿರೋದ್ರಿಂದ. ಆ ಹಸಿರು ಮನೆ ಪರಿಣಾಮದ ಮೇಲೆ ಈ ಕಾರ್ಬನ್ ಡೈಆಕ್ಸೈಡ್ ಪರಿಣಾಮವನ್ನು ಬೀರುತ್ತೆ, ಅರ್ಥಾಯ್ತಾ? ಹಸಿರು ಮನೆ ಪರಿಣಾಮ ಉಂಟಾಗೋದಂದ್ರೆ ಏನಪ್ಪಾ ಅಂದ್ರೆ ನಮ್ಮ ವಾತಾವರಣದ ತಾಪ ಏನಾಗೋದು ಜಾಸ್ತಿ ಆಗುತ್ತೆ. ಯಾವ್ದ್ರಿಂದ? ಕಾರ್ಬನ್ ಡೈಆಕ್ಸೈಡ್. CO2 ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ತಾನೆ. ಅದರಿಂದ ನಮ್ಮ ಹಸಿರು ಹೊದಿಕೆಯ ಮೇಲೆ, ಈ ಹೊದಿಕೆ ಅಂತ ಕರಿತೀವಿ ನಾವು, ಹಸಿರು ಹೊದಿಕೆ, ಅದ್ರ ಮೇಲೆ ಪರಿಣಾಮ ಬೀರುತ್ತೆ. ಅವು ಎಷ್ಟು ಬೇಕೋ ಅಷ್ಟು ಬಳಸ್ಕೊಳ್ತಾವೆ ಕಾರ್ಬನ್ ಡೈಆಕ್ಸೈಡ್. ಅದೇ ಜಾಸ್ತಿ ಆಗ್ಬಿಟ್ರೆ ಭೂಗೋಳದ ತಾಪ ಹೆಚ್ಚಾಗುತ್ತೆ. ಈ ಒಂದು ಬಿಸಿಲಿದಾಗ ನಾವು ಮರದ ಕೆಳಗೆ ನಿಂತ್ಕೊಂತೀವಿ ನೋಡಿ, ಎಷ್ಟು ತಂಪಾಗುತ್ತಲ್ಲ. ಹಂಗೆ ಮರಗಳೇ ಇಲ್ಲದೆ ಇರೋ ಪ್ರದೇಶಕ್ಕೆ ನಾವು ನಡ್ಕೊಂಡು ಹೋಗ್ತಾ ಇದ್ರೆ ಎಷ್ಟು ಬಿಸಿಲಾಗ್ತದೆ. ಅದನ್ನ ಹಸಿರು ಮನೆ ಪರಿಣಾಮ ಅಂದ್ರೆ ಇಡೀ ಭೂಮಿಯನ್ನ ಒಂದು ಹಸಿರು ಮನೆಯಲ್ಲಿ ಬೆಳೆಸಿದ ಸಸ್ಯಗಳಿಗೆ ಹೋಲಿಸ್ತಾರೆ. ಒಂದು ಗಾಜಿನ ಮನೆ, ಆ ಗಾಜಿನ ಮನೆಯಲ್ಲಿ ಹಸಿರು ಸಸ್ಯಗಳು ಬೆಳೆದಾಗ ಏನ್ ಎಫೆಕ್ಟ್ ಆಗುತ್ತೆ ಅದನ್ನ ಹೋಲಿಕೆ ಮಾಡ್ತಾರೆ. ಹಸಿರು ಮನೆ
ಪರಿಣಾಮ, ಇದ್ರ ಮೇಲೆ ಅದು ಪರಿಣಾಮ ಬೀರುತ್ತೆ ಕಾರ್ಬನ್ ಡೈಆಕ್ಸೈಡ್. ಈ ಶುಕ್ರ ಗ್ರಹ, ಮಂಗಳ ಗ್ರಹ ಅಲ್ಲೆಲ್ಲ ಹಸಿರುಮನೆ ಪರಿಣಾಮ ಅಂದ್ರೆ ಉಂಟಾಗುತ್ತಿದೆ. ಉಷ್ಣಾಂಶ ಜಾಸ್ತಿ ಇಲ್ಲ, 90-97% ಕಾರ್ಬನ್ ಡೈಆಕ್ಸೈಡ್ ಇದೆ ಅಂತ ಗೊತ್ತಾನೆ. ಮುಂದೆ ನಮ್ಮ ಭೂಮಿಯು ಆ ರೀತಿ ಆಗ್ಬೋದು, ಶುಕ್ರ ಗ್ರಹದಂಗೆ ಆಗ್ಬೋದು. ಯಾಕೆ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗ್ತಾ ಇದೆ. ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಅರ್ಥಾಯ್ತಾ? ಇದು ವಾಯು ಮಾಲಿನ್ಯದ ಪರಿಣಾಮಗಳು. ಏನೇನಾಗುತ್ತೆ? ಆಮ್ಲ ಮಳೆ ಉಂಟಾಗುತ್ತೆ, ಸ್ಮಾಗ್ ಉಂಟಾಗುತ್ತದೆ, ಭೂಗೋಳದ ಸರಾಸರಿ ತಾಪ ಏನಾಗುತ್ತೆ? ಏರಿಕೆ ಆಗುತ್ತೆ, ಅಲರ್ಜಿ ಆಗುತ್ತೆ, ಬ್ರಾಂಕೈಟಿಸ್ ಆಗುತ್ತೆ, ಕ್ಯಾನ್ಸರ್ ಆಗುತ್ತೆ, ಆಮೇಲೆ ಹಸಿರುಮನೆ ಪರಿಣಾಮ ಉಂಟಾಗುತ್ತೆ. ಇವುಗಳ ತಡೆಗಟ್ಟುವ ಕ್ರಮಗಳೇನು? ವಾಹನಗಳು ಕಡಿಮೆ, ಜನಸಂಖ್ಯೆ ಕಡಿಮೆ ಆಗ್ಬೇಕು. ತಡೆಗಟ್ಟುವ ಏನ್ ಮಾಡ್ಬೋದಪ್ಪ? ಇವಾಗ ವಾಯು ಮಾಲಿನ್ಯನ ಕಡಿಮೆ ಮಾಡಬೇಕು ಅಂದ್ರೆ ಏನ್ ಮಾಡ್ಬೋದು? ವಾಹನಗಳ ಬಳಕೆಯನ್ನ ಕಡಿಮೆ ಮಾಡಬೇಕಲ್ವಾ? ಬಳಕೆ ಮಿತಿಯಲ್ಲಿರುವುದು. ಎಷ್ಟು ಬೇಕೋ ಅಷ್ಟು ಬಳಸಬೇಕು ಅಲ್ವಾ ವಾಹನಗಳನ್ನು. ಆಮೇಲೆ ಅಂದ್ರೆ ಕೈಗಾರಿಕೆಗಳಲ್ಲಿ ಬಿಡುವ ತ್ಯಾಜ್ಯಗಳನ್ನು ಏನ್ ಮಾಡಿ ಸಂಸ್ಕರಿಸಿ ಬಿಡಬೇಕಲ್ವಾ? ಕೈಗಾರಿಕಾ ತ್ಯಾಜ್ಯಗಳನ್ನು ಸಂಸ್ಕರಿಸಿ ಬಿಡುವುದು. ಅಂದ್ರೆ ಈ ಕೈಗಾರಿಕೆಗಳನ್ನೆಲ್ಲ ಬಂದ್ ಮಾಡಿದ್ರೆ ಮತ್ತೆ ಏರುತ್ತಿರೋ ಜನಸಂಖ್ಯೆ ಸಾಲಲ್ಲ, ಉತ್ಪನ್ನಗಳು ಸಾಲೋದಿಲ್ಲ. ಹಾಗಾಗಿ ಅವೇನು ತ್ಯಾಜ್ಯಗಳು ಬಿಡುಗಡೆ ಆಗ್ತವೆ ಅವನ್ನ ಸಂಸ್ಕರಿಸಿ ಬಿಡಬೇಕು. ವಿಷಕಾರಿ ಇರೋವನ್ನ ವಿಷಕಾರಿ ಅಲ್ಲದ ರೂಪಕ್ಕೆ ಪರಿವರ್ತನೆ ಮಾಡ್ಕೋಬೇಕು. ಆಮೇಲೆ ಏರುತ್ತಿರುವ ಜನಸಂಖ್ಯೆಯ ನಿಯಂತ್ರಣ, ಇದನ್ನ ಹಿಂಗೆ ಹೇಳಬೇಕು. ಏರುತ್ತಿರುವ ಜನಸಂಖ್ಯೆಯ ನಿಯಂತ್ರಣ ಅಂತ ಹೇಳಬೇಕು. ಅಂದ್ರೆ ಬರ್ತ್ ರೇಟ್ ಕಮ್ಮಿ ಆಗ್ಬೇಕು. ಬರ್ತ್ ರೇಟ್ ಕಮ್ಮಿ ಆಗಬೇಕು. ಬರ್ತ್ ರೇಟ್ ಅಂದ್ರೆ ಜನನ ಪ್ರಮಾಣ ಕಡಿಮೆ ಆಗಬೇಕು. ಅಂದ್ರೆ 5-6 ಜನ ಮಕ್ಕಳನ್ನ ಒಂದಕ್ಕಿಂತ 1 ಅಥವಾ 2 ಮಕ್ಕಳನ್ನ ಹೊಂದುವುದು. ಜನಸಂಖ್ಯೆ ನಿಯಂತ್ರಣ ಅಂದ್ರೆ ಈ ರೀತಿ ಮಾಡ್ಕೋಬಹುದು. ಅಂದ್ರೆ ಇರೋ ಜನನ ಕೊಲ್ಲಕ್ಕಾಗಲ್ಲ ಅಲ್ವಾ? ಕೊಲ್ಲಕ್ಕಾಗೋದಿಲ್ಲ. ಏರುತ್ತಿರುವ ಜನಸಂಖ್ಯೆ ನಿಯಂತ್ರಣ ಅಂದ್ರೆ ಹಿಂಗೆ ಸಂದೀಪ. ಏರುತ್ತಿರುವ ಜನಸಂಖ್ಯೆ ನಿಯಂತ್ರಣ ಅಂದ್ರೆ ಬರ್ತ್ ರೇಟ್, ಜನನ ಪ್ರಮಾಣವನ್ನ ಕಡಿಮೆ ಮಾಡ್ಕೊಳ್ಳೋದು. 5, 6 ಹಿಂದಿನ ಕಾಲದಲ್ಲಿ 8, 10 ಜನಕ್ಕೆ ಈ ರೀತಿ ಹೊಂದುತ್ತಿದ್ರು ಮಕ್ಕಳನ್ನು. ಈಗ 1, 2 ಈ ರೀತಿ ಅಲ್ವಾ? ಆ ರೀತಿ ಮಾಡೋದ್ರಿಂದ ಏರುತ್ತಿರುವ ಜನಸಂಖ್ಯೆ ನಿಯಂತ್ರಣಕ್ಕೆ ಬರುತ್ತೆ. ಆಮೇಲೆ ಮತ್ತೇನ್ ಮಾಡ್ಬೋದು? ಜನವಸತಿ ಪ್ರದೇಶಗಳನ್ನ ಕೈಗಾರಿಕೆಗಳಲ್ಲಿ ಏನ್ ಮಾಡಬೇಕು? ದೂರ ಸ್ಥಾಪಿಸಬೇಕು ಅಲ್ವಾ? ಜನವಸತಿ ಪ್ರದೇಶಗಳನ್ನು ಕೈಗಾರಿಕೆಗಳಿಂದ ದೂರ ಸ್ಥಾಪಿಸುವುದು. ಜನವಸತಿ ಪ್ರದೇಶಗಳನ್ನು ಕೈಗಾರಿಕೆಗಳಿಂದ ದೂರ ಸ್ಥಾಪನೆ ಮಾಡಬೇಕು. ಆಮೇಲೆ ಅರಣ್ಯಗಳ ನಾಶವನ್ನು ತಡೆಯುವುದು. ಗೊತ್ತಾನೆ? ನಾಶ ತಡೆಯುವುದು. ಹೆಚ್ಚು ಗಿಡ ಮರಗಳನ್ನು ಬೆಳೆಸುವುದು ಅಲ್ವಾ? ಹೆಚ್ಚು ಗಿಡ ಮರಗಳನ್ನು ಬೆಳೆಸುವುದು.
ಪೆಟ್ರೋಲ್ ಡೀಸೆಲ್ ಉತ್ಪತ್ತಿ ಕಡಿಮೆ ಮಾಡುತ್ತದೆ. ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಮಾಡುತ್ತದೆ. ಹೆಚ್ಚು ಗಿಡ ಮರಗಳನ್ನು ಬೆಳೆಸುವುದು. ಇದರಿಂದ ತಾಪಮಾನ ಕಮ್ಮಿ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗುತ್ತೆ. ಕಡಿಮೆ ಆಗುತ್ತೆ. ಪೆಟ್ರೋಲ್ ಡೀಸೆಲ್ಗಳ ಬಳಕೆ ಕಡಿಮೆ ಮಾಡಬೇಕು. ಆಮೇಲೆ ಸಮೂಹ ಸಾರಿಗೆಯನ್ನು ಬಳಸೋದು. ಸಮೂಹ ಸಾರಿಗೆ ಅಂದ್ರೆ ಬಸ್ಸು, ಟ್ರೈನು ಇತ್ಯಾದಿಗಳನ್ನು ಬಳಸೋದು. ಯಾಕಂದ್ರೆ ಒಂದೇ ಸಾರಿಗೆ ತುಂಬಾ ಜನ ಕರ್ಕೊಂಡು ತಗೊಂಡ್ಬರುತ್ತಲ್ವ ಇದು. ಹೀಗಾಗಿ ಒಬ್ಬೊಬ್ಬರು ಒಂದೊಂದು ವೆಹಿಕಲ್ ಹಿಡ್ಕೊಳ್ಳೋಕ್ಕಿಂತ ಸಮೂಹ ಸಾರಿಗೆಯನ್ನು ಬಳಸೋದು ಜಾಸ್ತಿ, ಹೋಗಕ್ಕೆ ಬರೋದಕ್ಕೆ, ಟ್ರೈನಲ್ಲಿ ಬಸ್ಗಳಲ್ಲಿ ಪ್ರಯಾಣ ಮಾಡೋದು ಅಲ್ಲ, ಟ್ರೈನನ್ನು ಬಳಸೋದು, ವಿಮಾನವನ್ನು ಬಳಸೋದು, ಈ ರೀತಿ ಸಮೂಹ ಸಾರಿಗೆಯನ್ನು ಬಳಸೋದು ಅಂತ ಕರಿತೀವಿ ನಾವು, ಸಮೂಹ ಸಾರಿಗೆ. ಇವು ಇನ್ನು ಅನೇಕ ವಿಧಾನಗಳನ್ನ ನಾವು ಈ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಕ್ಕೆ ಬಳಸಬಹುದು. ನೋಡಿ, ವಾಹನಗಳ ಬಳಕೆ ಮಿತಿಯಲ್ಲಿರೋದು, ಹೌದಾನೆ? ಅವಶ್ಯಕತೆ ಇದ್ದಾಗ ಮಾತ್ರ ಬಳಸೋದು ವಾಹನಗಳನ್ನ. ಕೈಗಾರಿಕಾ ತ್ಯಾಜ್ಯಗಳನ್ನು ಸಂಸ್ಕರಿಸಿ ಬಿಡೋದು. ಏರುತ್ತಿರುವ ಜನಸಂಖ್ಯೆಯ ನಿಯಂತ್ರಣ. ಜನವಸತಿ ಪ್ರದೇಶಗಳನ್ನು ಕೈಗಾರಿಕೆಗಳಿಂದ ದೂರ ಸ್ಥಾಪಿಸುವುದು. ಅರಣ್ಯಗಳ ನಾಶ ತಡೆಯುವುದು. ಹೆಚ್ಚು ಗಿಡಗಳನ್ನು ಬೆಳೆಸುವುದು. ಸಮೂಹ ಸಾರಿಗೆ ಬಸ್ಸು ಟ್ರೈನ್ ಬಳಸುವುದು ಅಲ್ಲ. ಆಮೇಲೆ ಸಿಎನ್ಜಿ ಬಳಸುವುದು. ಸಿಎನ್ಜಿ ಅಂದ್ರೆ ಇದರಿಂದ ವಾಯು ಮಾಲಿನ್ಯ ಕಡಿಮೆ. ಗ್ಯಾಸ್ ಬಳಸ್ತಾರಲ್ಲ LPG, ಸಿಎನ್ಜಿ ಇನ್ನೂ ವಾಯು ಮಾಲಿನ್ಯ ಕಡಿಮೆ. ಡೆಲ್ಲಿಯಲ್ಲಿ ಆಮೇಲೆ ಗುಜರಾತ್ ಬಳಸ್ತಾ ಇದ್ದಾರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ. ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ನ್ಯಾಚುರಲ್ ಗ್ಯಾಸ್ ಅಂತ ಬಳಸ್ತಾರೆ. ಇದರಿಂದ ವಾಯು ಮಾಲಿನ್ಯ ಕಮ್ಮಿ. ಇದನ್ನ ಬಳಸೋದ್ರಿಂದ ವಾಯು ಮಾಲಿನ್ಯ ಕಮ್ಮಿ ಆಗುತ್ತೆ. ಈ ಎಲ್ಲಾ ಕ್ರಮಗಳನ್ನು ತಗೊಂಡು ಏನ್ ಮಾಡಬೇಕು, ನಾವು ವಾಯು ಮಾಲಿನ್ಯವನ್ನ ತಡೆಗಟ್ಟಬಹುದು, ಕಡಿಮೆ ಮಾಡಬಹುದು. ಅರ್ಥ ಆಯ್ತಾ ಇದು? ವಾಯು ಮಾಲಿನ್ಯ ಅಂದ್ರೆ ಏನು, ವಾಯು ಮಾಲಿನ್ಯಕ್ಕೆ ಕಾರಣಗಳೇನು, ವಾಯು ಮಾಲಿನ್ಯದಿಂದ ಏನೇನು ಪರಿಣಾಮಗಳಾಗ್ತವೆ, ಆಮೇಲೆ ಇದನ್ನು ತಡೆಗಟ್ಟುವಂತ ಕ್ರಮಗಳು ಯಾವುವು ಅನ್ನೋದನ್ನ ನಾವು ತಿಳ್ಕೊಂಡಿರ್ತೀವ. ಏನಪ್ಪ ಏನು ವಾಯು ಮಾಲಿನ್ಯ ಅಂದ್ರೆ ಏನು? ವಾಯು ಮಾಲಿನ್ಯ ಅಂದ್ರೆ ಏನು? ಗಾಳಿಯು ಅನಪೇಕ್ಷಿತ ವಸ್ತುಗಳಿಂದ ಮಲಿನವಾಗುವುದೇ ವಾಯು ಮಾಲಿನ್ಯ. ಹೇಳ್ಬೋದಾ? ಗಾಳಿಯು ಅನಪೇಕ್ಷಿತ ವಸ್ತುಗಳಿಂದ ಮಲಿನವಾಗುವುದೇ ವಾಯು ಮಾಲಿನ್ಯ ಅಂತ ಹೇಳ್ಬೋದು. ವಾಯು ಮಾಲಿನ್ಯಕ್ಕೆ ಕಾರಣಗಳೇನು? ಕೈಗಾರಿಕೆಗಳು, ತ್ಯಾಜ್ಯ ಪದಾರ್ಥಗಳು, ಕಲ್ಲಿದ್ದಲು ಬಳಕೆ, ಕೈಗಾರಿಕೆಗಳು, ಗಾಳಿಗೆ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಸಿಗಬಹುದು ಅಲ್ವಾ? ಇವೆಲ್ಲವೂ ಕೂಡ ವಾಯು ಮಾಲಿನ್ಯಕ್ಕೆ ಕಾರಣ. ಏನೇನು ಪರಿಣಾಮಗಳಾಗ್ತವೆ ಒಬ್ರು ಹೇಳಿ. ಆಮ್ಲ ಮಳೆ, ಹೇಳು. ಸ್ಮಾಗ್, ಆಮ್ಲ ಮಳೆ, ಭೂಗೋಳದ ಸರಾಸರಿ ತಾಪ ಏರಿಕೆ, ಗ್ಲೋಬಲ್ ವಾರ್ಮಿಂಗ್, ವಾರ್ಮಿಂಗ್, ಆರೋಗ್ಯದ ಪರಿಣಾಮ, ಆರೋಗ್ಯದ ಮೇಲೆ ಪರಿಣಾಮಗಳು ಉಂಟಾಗ್ತವೆ. ಹಸಿರು ಮನೆ ಪರಿಣಾಮ, ಗ್ರೀನ್ ಹೌಸ್ ಎಫೆಕ್ಟ್. ಈಗ ಕೆಲವು ಜೀವಿಗಳನ್ನ ವಾಯು ಮಾಲಿನ್ಯದ ಸೂಚಕಗಳು ಅಂತ ಕರಿತೀವಿ. ಈ ಜೀವಿ ಎಲ್ಲಿ ವಾಯು ಮಾಲಿನ್ಯ ಉಂಟಾಗುತ್ತೋ ಅಲ್ಲಿ ಅವು ಬೆಳೆಯಲ್ಲ. ಯಾವ್ದಪ್ಪ ಆ ಜೀವಿ ಅಂದ್ರೆ ಕಲ್ಲು ಹೂಗಳು. ಈ ಕಲ್ಲು ಹೂಗಳು ಎಲ್ಲಿ ಜಾಸ್ತಿ ವಾಯು ಮಾಲಿನ್ಯ ಆಗುತ್ತೆ ಅಲ್ಲಿರುವ ಮರಗಳ ಮೇಲೆ ಇವು ಬೆಳೆಯಲ್ಲ. ನೀವು ಈ ಕಲ್ಲು ಹೂಗಳನ್ನ ತೋರಿಸ್ತೀನಿ ಹೊರಗೆ. ಆ ಮರಗಳ ಮೇಲೆ ಪ್ಯಾಚ್ ಇರುತ್ತೆ ನೋಡಿ, ವೈಟ್ ಪ್ಯಾಚ್ ಮರಗಳ ಮೇಲೆ ಕಾಣ್ತಾ ಇದೆ ನೋಡಿ. ಮೇಲೆ ಪ್ಯಾಚ್ ಕಲ್ಲು ಹೂಗಳು ಸರ್ ನೋಡಿದಿ ನೋಡಿಲ್ವಾ?
ನೋಡಿದ್ವಿ ಸರ್. ಹಾ. ಆ ಮರಗಳ ಮೇಲೆ ಕಾಣುತ್ತೆ ನೋಡಿ, ಈ ಕಡೆ ಸರ್. ನೋಡಿ ಕಾಣುತ್ತೆ. ಪ್ಯಾಚ್ ಪ್ಯಾಚ್. ಮೇಲೆ ಕಲ್ಲು ಹೂಗಳು ಲೈಕೆನ್ಸ್ ಅಂತ ಕರೀತೀವಿ. ಅವುಗಳನ್ನ ವಾಯುಮಾಲಿನ್ಯದ ಸೂಚಕಗಳು ಅಂತ ಕರಿತೀವಿ. ಇವುಗಳನ್ನ ಏನಂತ ಕರಿತೀವಿ? ವಾಯುಮಾಲಿನ್ಯದ ಸೂಚಕಗಳು. ವಾಯುಮಾಲಿನ್ಯದ ಸೂಚಕಗಳು ಅಂತ ಕರಿತೀವಿ. ಅಂದ್ರೆ ಎಲ್ಲಿ ವಾಯುಮಾಲಿನ್ಯ ಉಂಟಾಗುತ್ತೆ ಅಲ್ಲಿ ಕಲ್ಲು ಹೂಗಳು ಬೆಳೆಯಲ್ಲ, ಕಡಿಮೆ ಇರುತ್ತೆ. ವಾಯುಮಾಲಿನ್ಯದ ಸೂಚಕಗಳು ಯಾವುವು? ಸರ್ಕಲ್. ವಾಯುಮಾಲಿನ್ಯದ ಸೂಚಕಗಳು ಯಾವುವು? ಕಲ್ಲುಗಳು. ಅಲ್ವಾ? ಏಕೆ ಅವು ವಾಯುಮಾಲಿನ್ಯದ ಸೂಚಕಗಳು? ಮಾಲಿನ್ಯ ಇರುವ ಜಾಗದಲ್ಲಿ ಅವು ಬೆಳೆಯುತ್ತವೆ.